ಹಾಯ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ಬ್ಲಾಗ್. ಇವತ್ತು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ನೈಟ್ ಊಟಕ್ಕೆ ನಾನು ಸಿಂಪಲ್ಲಾಗಿ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯವರು ಸಿಂಪಲ್ಲಾಗಿ ಏನಾದ್ರೂ ಲೈಟಾಗೆ ಮಾಡು, ಏನು ಮುದ್ದೆ ಏನು ಬೇಡ ಅಂತಂದರು. ಸೊ ಅದಕ್ಕೋಸ್ಕರ ನಾನು ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ನಾನಿವತ್ತು ತರಕಾರಿ ಉಪ್ಪಿಟ್ಟು ಮಾಡಲಿಕ್ಕೆ ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀನ್ಸ್ನ ಯೂಸ್ ಮಾಡ್ಕೊತಿದ್ದೀನಿ. ಸೊ ಆಲೂಗಡ್ಡೆ ಹಾಕೋದ್ರಿಂದ ನನಗೆ ಉಪ್ಪಿಟ್ಟು ತುಂಬ ರುಚಿ ಅಂತ ಅನಿಸುತ್ತೆ. ಸೊ ನಾನು ಉಪ್ಪಿಟ್ಟಿಗೆ ಮತ್ತು ನಾನು ಕಡಲೆ ಬೀಜನೂ ಸಹ ಸೇರಿಸ್ಕೊತೀನಿ, ಅದು ಸಹ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ ರುಚಿ. ಸೊ ನಾನೆಲ್ಲ ತರಕಾರಿ ಎಲ್ಲ ಬಿಡಿಸ್ಕೊಂಡು ಮತ್ತು ನಾನು ಒಂದು ಕಡೆ ರವೆಗೂ ನಾನು ಸಹ ಹುರ್ಕೊತೀನಿ. ಮತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು. ಸೊ ಅದನ್ನು ಸಹ ನಾನು ತರಕಾರಿ ಉಪ್ಪಿಟ್ಟಿಗೆ ಸೇರಿಸ್ಕೊತಿದ್ದೀನಿ. ರವೆ ಎಲ್ಲ ಹುರ್ಕೊಂಡು ಒಂದು ಕಡೆ, ಇನ್ನೊಂದು ಕಡೆ ಬಾಣಲಿಗೆಯಲ್ಲಿ ಎಣ್ಣೆ ಮತ್ತು ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಸಾಸಿವೆ ಕೂಡ ಸೇರಿಸ್ಕೊಂಡೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ತರಕಾರಿ ಸಹ ನಾನು ಸೇರಿಸ್ಕೊತಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ, ಬೆಂದಾದಮೇಲೆ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದಂತಹ ಸಬ್ಬಸಿಗೆ ಸೊಪ್ಪನ್ನು ಸಹ ನಾನು ಸೇರಿಸ್ಕೊತಿದ್ದೀನಿ. ಈಗೆಲ್ಲ ನೀಟಾಗಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಬೇಕಾದಷ್ಟು ನೀರನ್ನು ಸಹ ನಾನು ಸೇರಿಸ್ಕೊತೀನಿ. ಈಗ ನೀರು ಕುದೀತಿರ್ಬೇಕಾದ್ರೆ ನಮಗೆ ಬೇಕಾಗಿರೋಂಥ ಉಪ್ಪು ಖಾರನೆಲ್ಲ ಚೆಕ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಆಗಲೇ ಹುರಿದಿಟ್ಕೊಂಡಿದ್ದ ರವೆನೂ ಕೂಡ ನಾನು ಸೇರಿಸ್ಕೊತಿದ್ದೀನಿ. ನೀಟಾಗಿ ರವೆ ಸೇರಿಸ್ಬೇಕಾದ್ರೆ ನೀಟಾಗಿ ಕೈ ಬಿಡದೆ ತಿರುಗಿಸ್ಕೊಡ್ತಿರ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈಗ ಲೈಟಾಗಿ ಮಳೆ ಬರೋಕ್ಕೂ ಸಹ ಸ್ಟಾರ್ಟ್ ಆಗಿದೆ. ಸೊ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ನಾನು ಮೊಸರನ್ನ ಹಾಕ್ಕೊಂಡು ತಿಂದೆ. ಇದಾಗಿತ್ತು ಈ ಮಿನಿ ಬ್ಲಾಗ್.